ಹೆಂಡತಿಯ ಸಂಬಂಧ ಅಂದ್ರೆ 7 ಜನ್ಮಗಳ ಅನುಬಂಧ. ಕಷ್ಟ ಸುಖದಲ್ಲಿ ಜೊತೆಯಾಗಿ, ಹೆಜ್ಜೆಗೊಂದು ಹೆಜ್ಜೆಯಾಗಿ, ಒಬ್ಬರಿಗೊಬ್ರು ನೆರಳಾಗಿ ನಿಲ್ಬೇಕಾದ ಅತ್ಯಂತ ಪವಿತ್ರವಾದ ಬಂಧವದು. ಹೆಂಡತಿಗೆ ಗಂಡನೇ ರಕ್ಷಕ, ಆದ್ರೆ ಆ ರಕ್ಷಕನೇ ಭಕ್ಷಕನಾದ್ರೆ, ತಾಳಿ ಕಟ್ಟಿದವನೇ ಯಮನಾಗಿ ಬೆನ್ನಟ್ಟಿ ಬಂದು ರಕ್ತ ಹರಿಸಿದ್ರೆ, ಕರುನಾಡನ್ನೇ ಬೆಚ್ಚಿ ಬೀಳಿಸಿದ ಆ ಒಂದು ಭೀಕರ ಕ್ರೈಮ್ ಸ್ಟೋರಿ ಇದು. ಮಹಾರಾಷ್ಟ್ರದ ಬಾರಾಮತಿ ಮೂಲದ ಅಕ್ಷಯ್ ಮತ್ತು ಶೈಲಾ ಮದುವೆಯಾಗಿ 4 ವರ್ಷಗಳಾಗಿತ್ತು. ಆದ್ರೆ ಶೈಲಾಳ ಮೇಲೆ ಅಕ್ಷಯ್ಗೆ ಅನೈತಿಕ ಸಂಬಂಧದ ಅನುಮಾನ ಶುರುವಾಗಿತ್ತು. ಇದೇ ಅನುಮಾನ ಆತನ ತಲೆಯಲ್ಲಿ ದ್ವೇಷದ ಜ್ವಾಲೆಯಾಗಿ ಹೊತ್ತಿಕೊಂಡಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಪಕ್ಕಾ ಸ್ಕೆಚ್ ಹಾಕಿದ ಗಂಡ ತಂದೆ ತಾಯಿಯ ಜೊತೆ ಪತ್ನಿಯನ್ನ ಎಟಿರ್ಗಾ ಕಾರ್ನಲ್ಲಿ ಕೂರಿಸಿಕೊಂಡು ಗಾಣಾಪುರದ ಕಡೆ ಹೊರಟಿದ್ದ. ಕಾರು ಕಲಬುರಗಿಯ ಅಪಜಲಪುರ ತಾಲೂಕಿನ ಬಳೂರಗಿ ಗ್ರಾಮದ ಸಮೀಪ ಬರ್ತಿದ್ದಂತೆ ಪಾಪಿ ಗಂಡನ ಅಸಲಿ ಮುಖವಾಡ ಕಳಚಿ ಬಿದ್ದಿತ್ತು. ಹಾಡು ಹಗಲೇ ನಡು ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಪತ್ನಿಯನ್ನ ಹೊರಗೆಳೆದು ಹೆತ್ತವರ ಮುಂದೆಯೇ ಕುಡುಗೋಲಿನಿಂದ ಆಕೆಯ ಕತ್ತನ್ನು ನಿರ್ದಾಕ್ಷಿಣ್ಯವಾಗಿ ಸೆಳೆದ. ಪ್ರಾಣ ಭಯದಿಂದ ಒದ್ದಾಡಿದ ಆ ಅಬಲೆ ಕತ್ತಿನಿಂದ ಚಿಮ್ಮುತ್ತಿದ್ದ ರಕ್ತವನ್ನ ಹಿಡಿದುಕೊಂಡೇ ಜೀವ ಉಳಿಸಿಕೊಳ್ಳಲು ಪಕ್ಕದ ಜಮೀನಿನತ್ತ ಓಡಿದ್ದಾಳೆ. ಆದ್ರೆ ರಕ್ತದಾಹಿಯಾಗಿದ್ದ ಗಂಡ ಅವಳನ್ನ ಬಿಡ್ಲಿಲ್ಲ. ವಿಕೃತಿಯ ಪರಮಾವಧಿ ಮೆರೆದ ಆತ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗಿ ಪ್ರಾಣ ಭೀತಿಯಿಂದ ಓಡುತ್ತಿದ್ದ ಪತ್ನಿಯ ಮೇಲೆ ಕಾರು ಹಾಯಿಸಿ ಬರ್ಬರವಾಗಿ ಕೊಂದೇ ಬಿಟ್ಟ. ಹಾಡು ಹಗಲೇ ನಡೆದ ಈ ಘೋರ ದೃಶ್ಯವನ್ನ ಕಂಡು ಅಲ್ಲಿದ್ದ ಜನರೇ ಬೆಚ್ಚಿ ಬಿದ್ದಿದ್ರು. ಕೆಲವರು ಕಲ್ಲು ತೂರಿ ಆಕೆಯನ್ನ ಉಳಿಸಲು ಯತ್ನಿಸಿದ್ರು. ಆಕೆಯ ಉಸಿರು ನಿಂತೇ ಹೋಗಿತ್ತು. ಇಡೀ ಘಟನೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗುತ್ತಿದ್ದಂತೆ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ಖಾಕಿ ಪಡೆ ಅಖಾಡಕ್ಕಿಳಿಯಿತು. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಅಫಜಲಪುರದ ಠಾಣೆ ಪೊಲೀಸರು ರಕ್ತ ಸಿಕ್ತ ಕೈಗಳೊಂದಿಗೆ ಪರಾರಿಯಾಗಲು ಯತ್ನಿಸುತ್ತಿದ್ದ ಹಂತಕ ಪತಿ ಅಕ್ಷಯ್ ಹಾಗೂ ಈ ಘೋರ ಕೃತ್ಯಕ್ಕೆ ಸಾಕ್ಷಿಯಾಗಿದ್ದ ಆತನ ತಂದೆ ತಾಯಿಯನ್ನು ಸಿನಿಮೆಯ ರೀತಿಯಲ್ಲಿ ಸುತ್ತುವರೆದು ಹೆಡಮುರಿ ಕಟ್ಟಿ ಜೈಲಿ ಕಟ್ಟಿದ್ದಾರೆ. ಒಂದು ಅನುಮಾನ, ಮದುವೆ ಎಂಬ ಪವಿತ್ರ ಬಂಧವನ್ನು ನಡು ರಸ್ತೆಯಲ್ಲಿ ರಕ್ತ ದೋಕುಳಿಯನ್ನಾಗಿ ಮಾಡಿದೆ. ರಕ್ಷಿಸಬೇಕಾದ ಕೈಗಳೇ ರಾಕ್ಷಸನಾದ ಈ ಪೈಶಾಚಿಕ ಕೃತ್ಯದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.